ಭೀಕರವಾದಂಥ ದುಷ್ಕೃತ್ಯ ಸುಮಾರು 28ಕ್ಕಿಂತ ಹೆಚ್ಚಿನ ಪ್ರವಾಸಿಗರು ದುರ್ಮರಣ ಹೊಂದಿದ್ರು ಅಂತೇಳಿ ನಮಗೆಲ್ಲ ಇಡೀ ದೇಶಕ್ಕೆ ಗೊತ್ತಾಗಿದೆ. ಈ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತ ಇಬ್ಬರ ಪಾರ್ಥಿವ ಶರೀರ, ಅದರಲ್ಲಿ ಒಂದು ನಮ್ಮ ಶಿವಮೊಗ್ಗದ ಮಂಜುನಾಥ್ ಪಾರ್ಥಿವ ಶರೀರ ಇನ್ನೊಂದು ಅರ್ಧ ಗಂಟೆ ಒಳಗೆ ಶಿವಮೊಗ್ಗದ ದುಃಖದ ಕುಟುಂಬದ ಮನೆಗೆ ಸೇರ್ತಾ ಇದೆ. ಹಾಗಾಗಿ ಈ ಸಂದರ್ಭದಲ್ಲಿ ಇಡೀ ಶಿವಮೊಗ್ಗ ನಗರದ, ಇಡೀ ಶಿವಮೊಗ್ಗ ಜಿಲ್ಲೆ, ಇಡೀ ದೇಶದ ರಾಜ್ಯದ ಜನ ಅಘೋಷಿತ ಬಂಧನ್ನ ಘೋಷಣೆಯನ್ನ ಮಾಡಿಕೊಂಡು ಇದಕ್ಕೆ ಉಗ್ರಗಾಮಿಗಳ ಒಂದು ವಿರುದ್ಧ ಇವತ್ತು ಷಡ್ಯಂತ್ರ ನಿಂತಿದ್ದಾರೆ. ಮತ್ತು ಈ ಸಂದರ್ಭದಲ್ಲಿ ಪ್ರತಿಯೊಬ್ಬ ಭಾರತೀಯನು ಕೂಡ ನಿನ್ನೆ ನಡೆದಂಥ ಘಟನೆ ವಿರುದ್ಧ ಒಟ್ಟಾಗಿ ಒಂದಾಗಿ ಭಾರತದ ನಿಲುವು ಜೊತೆಗೆ ಇದ್ದಾರೆ. ಗೌರವಾನ್ವಿತ ನರೇಂದ್ರ ಮೋದಿಜಿಯವರು ಇಂಥ ಒಂದು ದುಷ್ಕೃತ್ಯದ ಹಿಂದೆ ಪಾಕಿಸ್ತಾನ ಇದೆ ಅಂತ ಹೇಳಿ ಅನೇಕ ಬಾರಿ ಅವರು ಹೇಳಿದ್ರು. ಅನೇಕ ಘಟನೆಗಳ ಮುಖಾಂತರ ನಮಗೆ ಗೊತ್ತಾಗಿದೆ. ಹಾಗಾಗಿ ಈ ಸಂದರ್ಭದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ರಾಷ್ಟ್ರೀಯ ಮಟ್ಟದಲ್ಲಿ ಏನೇನು ಇವತ್ತು 1960 ಇಂಡಸ್ ವಾಟರ್ ವ್ಯಾಲಿ ಇಶ್ಯೂ ಏನು ಟ್ರೀಟಿ ಏನಿತ್ತು ಅದನ್ನು ಮುರಿದುಕೊಳ್ಳುವಂಥ ಪ್ರಯತ್ನ ಇರ್ಬೋದು, ವಾಘಾ ಬಾರ್ಡರ್ನ ಮುಚ್ಚುವಂಥ ಕೆಲಸ ಇರ್ಬೋದು, ಈ ರೀತಿಯಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಸಂದೇಶವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಸಂದರ್ಭದಲ್ಲಿ ಇಷ್ಟು ಮಾತ್ರ ಹೇಳ್ತೀನಿ, ಧರ್ಮ ಜಾತಿ ಎಲ್ಲದೂ ಕೂಡ ಮೀರಿ ಈ ರೀತಿಯಂಥ ಭಾರತದ ಪ್ರಜೆಗಳ ಮೇಲೆ, ಪ್ರವಾಸಿಗರ ಮೇಲೆ ಈ ರೀತಿಯಂಥ ಅಟ್ಯಾಕ್ಗಳು ಪದೇ ಪದೇ ಸಂದರ್ಭದಲ್ಲಿ ಅವತ್ತು ಚರ್ಚೆ ಮಾಡ್ತೀವಿ, ಮರಿತೀವಿ. ಇನ್ನಾದರೂ ಕೂಡ ಒಟ್ಟಾಗಿ ಒಂದಾಗಿ ಭಾರತ ಹಿತದೃಷ್ಟಿಯಿಂದ ಚಿಂತನೆ ಮಾಡೋಂಥ ಒಂದು ಚಿಂತನೆ ಆಗಬೇಕು. ಇಂಥ ಸಂದರ್ಭದಲ್ಲೂ ಕೂಡ ಕೆಲವು ವ್ಯಕ್ತಿಗಳು ರಾಜಕೀಯವಾದಂಥ ಹೇಳಿಕೆಗಳನ್ನು, ಕೇಂದ್ರದ ಒಬ್ಬ ನಾಯಕರು ಮೋದಿಜಿಯವರ ಹಿಂದುತ್ವ ಪರವಾದಂಥ ಒಂದು ನಿಲುವು ಈ ರೀತಿಯಂಥ ಘಟನೆಗೆ ಕಾರಣ ಆಯಿತು ಅಂತೇಳಿ ಅರ್ಥ ಬರೋ ರೀತಿಯಲ್ಲಿ ಮಾತಾಡ್ತಾರೆ ಅಂದರೆ ಇಂಥ ಒಂದು ಕೆಟ್ಟ ವ್ಯಕ್ತಿಗಳನ್ನು, ಇದಕ್ಕಿಂತ ಕೆಟ್ಟ ವ್ಯಕ್ತಿಗಳು ನಮ್ಮ ದೇಶದಲ್ಲಿ ಇರ್ತಾರೆ ನನಗೆ ಊಹಿಸೋಕ್ಕೂ ಕೂಡ ಸಾಧ್ಯ ಇಲ್ಲ. ಹಾಗೆ ಈ ಸಂದರ್ಭದಲ್ಲಿ ದಯಮಾಡಿ ತಮ್ಮ ಬಾಯಿಗೆ ಬೀಗ ಹಾಕ್ಕೊಂಡು ದುಃಖ, ಯಾಕೆಂದರೆ ಕುಟುಂಬನೂ ಕೂಡ ಫೇಸ್ ಮಾಡಿದ್ದಾರೆ. ಗೌರವಿತ ದಿವಂಗತ ಇಂದಿರಾ ಗಾಂಧಿಯವರು, ರಾಜೀವ್ ಗಾಂಧಿಯವರು ಈ ಟೆರರಿಸ್ಟ್ ಆಕ್ಟಿವಿಟೀಸಲ್ಲಿ ಅವರು ಎಲ್ಲ ಬೇರೆ ಬೇರೆ ವಿಚಾರದ ಬಲಿಯಾಗಿದ್ದಾರೆ. ಅಂಥ ಕುಟುಂಬದ ಒಂದು ಪ್ರಜೆಯಾಗಿ ಈ ರೀತಿ ಅಂತ ಹೇಳಿಕೆ ಕೊಡ್ತಾರೆ ಅಂದರೆ ನಿಜವಾಗ್ಲೂ ತಲೆ ತಗ್ಗಿಸುವಂಥ ವಿಚಾರ ಅಂತ ಹೇಳಲಿಕ್ಕೆ. ಈಗ ಧರ್ಮ ಕೇಳಿ ಏನು ಅವ್ರ ಹಿರಿಯ ಬಿತ್ತೋದಂಥ ಏನು ವಿಚಾರಗಳಿತ್ತು ಅದಕ್ಕೆ ಮತ್ತೆ ಜೀವ ಕೊಡುವಂಥ ಕೆಲಸವನ್ನ ಮಾಡ್ತಾರೆ. ಇದರಿಂದ ಆತಂಕದ ವಾತಾವರಣ